ಮಕ್ಕಳು ವೇದ ಪಾರಾಯಣ ಮಾಡ್ತಾರೆ. ಇಷ್ಟು ಚೆನ್ನಾಗಿ ಸಾಯಂಕಾಲ ಹೊತ್ತು ಎಲ್ಲ ವೇದ ಪಾರಾಯಣ ಮಾಡ್ತಾ ಇದ್ದಾರೆ ಮಕ್ಕಳು. ನೋಡಿದ್ರೆ ಚೆನ್ನಾಗಿರುತ್ತೆ. ವಾದಿರಾಜರ ಒಂದು ಗುರುಪರಂಪರೆಯಲ್ಲಿ ವೇದ ಪಾರಾಯಣ ನಡೀತಾ ಇದೆ. ಬೆಳಗ್ಗೆನೂ ಇತ್ತು, ಫೋಟೋ ತಗೊಳಕ್ಕೆ ಬಿಡಲ್ಲ. ಭಾಳನೇ ಚೆನ್ನಾಗಿದೆ. ಎಲ್ಲ ಒಂದು ಮಠದ್ದು ಒಂದೆಲ್ಲ ದೃಷ್ಟಿಯಿಂದೆಲ್ಲ ಇತಿಹಾಸ ಇದೆ. ನೋಡಿ, ನೀವು ಧನ್ಯಳಾದೆ. ಒಂದಿನ ಎಲ್ಲ ಇಲ್ಲೇ ಇದ್ದು ತಪಸ್ಸು ಮಾಡಿ ವಾದಿರಾಜರ ಪ್ರತಿದಿನ ಬಂದು ಹಯಗ್ರೀವ ರೂಪದಲ್ಲಿ ಬಂದು ಮಹಾವಿಷ್ಣು ದರ್ಶನ ಕೊಡ್ತಾಯಿದ್ರು. ರಾಘವೇಂದ್ರ ಸ್ವಾಮಿಗಳಿಗಿಂತ ಹಿಂದಿನವರು ತೀರ್ಥರು ವಾದಿರಾಜರು. ಅವರ ಒಂದು ಸಮಾಧಿ ದರ್ಶನ ಭೂತರಾಜಂದು ಇವತ್ತು ತುಂಬಾ ಮನಸ್ಸಿಗೆ ಆನಂದ ಆಗಿದೆ. ಗುರು ಒಂದು ಕೃಪೆ ಅನ್ನೋದು ಅತ್ಯಂತ ದೊಡ್ಡದು. ಶ್ರೀ ಗುರುಭ್ಯೋ ನಮಃ.